ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಎಲ್ಲರಿಗೂ ತುಂಬ ಇಷ್ಟವಾಗಿರೋ ಒಂದು ಸಾಂಬಾರು ಪುಡಿ ರೆಸಿಪಿ, ಉಡುಪಿ ಸಾಂಬಾರು ಪುಡಿ. ಇದು ಉಡುಪಿ ಸ್ಪೆಷಲ್ ಸಾಂಬಾರು ಪುಡಿ. ಇದು ತುಂಬ ಟೇಸ್ಟು. ಸಾಂಬಾರು ನಾವು ಅನ್ನಕ್ಕೂ ಮಾಡ್ಕೋಬೋದು, ಇಡ್ಲಿ ದೋಸೆಗೂ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಮ್ಮನೇಲಿ ನಮ್ಮ ಮಕ್ಕಳಿಗೆ ಈ ಸಾಂಬಾರು ಪುಡಿ ಹಾಕಿ ಇಡ್ಲಿಗೆ ಮಾಡಿದ್ರೆ ಅಂತೂ ತುಂಬ ಇಷ್ಟ. ಅವತ್ತು ಇಡ್ಲಿ ಬೇಗ ಖಾಲಿ ಆಗುತ್ತೆ. ಮಾಮೂಲಿ ಸಾಂಬಾರು ಮಾಡಿದ್ರೆ ಖಾಲಿ ಆಗೋಲ್ಲ. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟು ಒಂದು ನಾನ್ ಸ್ಟಿಕ್ ಇಟ್ಟಿದ್ದೀನಿ ನಾನು. ನೀವು ಬೇಕಾದರೆ ಕಡಾಯಿ ಇಟ್ಕೊಳ್ಳಿ, ತಲ ಗಟ್ಟಿ ಇರೋ ಕಡಾಯಿ ಇಟ್ಕೊಳ್ಳಿ. ಇದು ಕೊಬ್ಬರಿ ಎಣ್ಣೆನೇ ಹಾಕೋದು. ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಹಾಕಿ ಫಸ್ಟು ಧನಿಯಾ, ನಾನು ಒಂದು 100 ಗ್ರಾಮ್ ಅಷ್ಟು ಧನಿಯಾ ಸೇರಿಸಿ ಈಗ ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗಿ ವಾಸನೆ ಘಮ ಚೆನ್ನಾಗಿ ಬರಬೇಕು. ಧನಿಯಾ ಉರಿತಾ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನಕ್ಕೆ ಉರಿಬೇಕು. ಫಾಸ್ಟೆಲ್ಲ ಇಟ್ಬಿಟ್ಟು ಫಾಸ್ಟಲ್ಲಿ ಇಟ್ಟರೆ ಬೇಗ ಸೀದೋಗುತ್ತೆ. ಅದರಿಂದ ನೀವು ಲೋ ಮೀಡಿಯಮ್ ಫ್ಲೇಮಲ್ಲೇ ಆದಷ್ಟು ಇಟ್ಟು ಉರಿಬೇಕು. ನೋಡಿ, ಅದು ಉರಿತಾ ಧನಿಯಾ ತುಂಬ ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ, ಘಮ್ಮಂತ ವಾಸನೆ. ಈ ಸ್ಮೆಲ್ ಎಲ್ಲರಿಗೂ ಇಷ್ಟ ಆಗದೆ. ಧನಿಯಾ ಹುರಿದಿದ್ದಾಯಿತು. ಈಗ ಮತ್ತೆ ಇನ್ನೊಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳೋಣ. ಬೇಡಿಗೆ ಮೆಣಸಿನ್ಕಾಯಿ, ನಾನು ಧನಿಯಾ ಎಷ್ಟು ಸೇರಿಸಿದ್ನೋ ಅಷ್ಟು ಬೇಡಿಗೆ ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಇದ್ರೆ ಜೊತೆಗೆ ಒಂದು 10 ಅಥವಾ 15 ಸೇರಿಸ್ಕೊಳ್ಳಿ. ಯಾಕಂದರೆ ಖಾರಕ್ಕೆ ನಾನು ಇವತ್ತು ಗುಂಟೂರು ಮೆಣಸಿನ್ಕಾಯಿ ಇಲ್ಲ, ಬರೀ ಬೇಡಿಗೆ ಮೆಣಸಿನ್ಕಾಯಲ್ಲೇ ಉಡುಪಿ ಸಾಂಬಾರು ಪೌಡ್ರು ರೆಡಿ ಮಾಡ್ತಾಯಿದ್ದೀನಿ. ಕಲರ್ ಚೆನ್ನಾಗಿರುತ್ತೆ. ನೀವು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಒಂದು ಸ್ವಲ್ಪ ಖಾರ ಇರುತ್ತೆ, ಇದು ಖಾರ ಕಡಿಮೆ. ಅದರಿಂದ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ನಾನಿವತ್ತು ಬರೀ ಬೇಡಿಗೆ ಮೆಣಸಿನ್ಕಾಯಲ್ಲೇ ಮಾಡ್ತಾಯಿದ್ದೀನಿ, ಯಾಕಂದರೆ ಗುಂಟೂರು ಮೆಣಸಿನ್ಕಾಯಿ ಇಲ್ಲ. ಆದಷ್ಟು ಲೋ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಈಗ ಮೆಣಸಿನ್ಕಾಯಿನೂ ಹುರಿದಿದ್ದಾಯಿತು. ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಸೇರಿಸಿ ಇದನ್ನು ಒಂದು 50% ಅಷ್ಟು ಹುರ್ಕೊಳ್ಳೋಣ. ಅರ್ಧ ಸ್ಪೂನ್ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಕಸರೆ ಬರುತ್ತೆ. ಅದು ಒಂದು 50% ಆದಮೇಲೆ ನಾನು ಉದ್ದಿನ ಕಾಳು ಒಂದು 3/4 ಕಪ್ಪು ಹಾಕಿ ಅದ್ರ ಜೊತೆಗೆ ಹುರಿತಾ ಇದ್ದೀನಿ. ಯಾಕಂದರೆ ಇದು ಉದ್ದಿನ ಕಾಳು, ಅದಕ್ಕೆ ಫಸ್ಟೇ ಉದ್ದಿನ ಕಾಳು ಹಾಕ್ಬಿಟ್ಟೆ. ಉದ್ದಿನ ಬೇಳೆ ಆದರೆ ಕಡಲೆಬೇಳೆ ಹಾಕಿದ್ಮೇಲೆ ಹಾಕ್ತಾಯಿದ್ದೆ. ಈಗ ಉದ್ದಿನ ಕಾಳು, ಈಗ ಅರ್ಧ ಕಪ್ಪು ಅಷ್ಟು ಕಡಲೆಬೇಳೆ, 3/4 ಕಪ್ಪು ಉದ್ದಿನ ಕಾಳು, ಅರ್ಧ ಕಪ್ಪು ಕಡಲೆಬೇಳೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರಿಬೇಕು ಇದನ್ನು. ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಉರಿತಾ ಇದು ಘಮ ಚೆನ್ನಾಗಿರುತ್ತೆ. ಉದ್ದಿನಬೇಳೆ ಅಲ್ವಾ, ಉದ್ದಿನಬೇಳೆ ಮತ್ತು ಮೆಂತ್ಯ ಎಲ್ಲ ಸೇರಿದ್ರೆ ಒಂದು ಸ್ಮೆಲ್ಲು. ಈಗ 1 ಸ್ಪೂನು ಜೀರಿಗೆ, ಇದು ಒಂದು 70% ಅಷ್ಟೇ ಈಗ ಹುರಿದಿರೋದು ನಾನು. ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಎಲ್ಲ. ಈಗ ಅದ್ರ ಜೊತೆಗೆ 1 ಕಪ್ಪು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಿಡಿಯೋ ತನಕ ಚೆನ್ನಾಗಿ ಹುರಿಬೇಕು. ಈಗ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ. ಅದ್ರ ಜೊತೆಗೆ ಕರಿಬೇವು ಸೇರಿಸ್ಕೊಳ್ಳೋಣ. ಕರಿಬೇವು ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಸೇರಿಸ್ಕೋಬೋದು. ನಾನು 1 ಹಿಡಿಯಷ್ಟು ಕರಿಬೇವು ಸೇರಿಸಿದ್ದೀನಿ. ಫ್ರೆಶ್ ಆಗಿರಬೇಕು ಕರಿಬೇವು. ಸಿಮ್ಮಲ್ಲೇ ಇದೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಅಂದರೆ ಇದು ನನ್ನ ಮನೇಲಿ ರೆಡಿ ಮಾಡೋ ಅರಿಶಿನ ಪುಡಿ, ಅದನ್ನು ಸೇರಿಸಿದ್ದೀನಿ. ಒಂದು ದಪ್ಪ ಗಡ್ಡೆ ಇಂಗು, ಇದು ಆ ಫ್ಲೇವರ್ಗೆ ಇಂಗು, ಗಡ್ಡೆ ಇಂಗು ಇದ್ರೇ ಚೆನ್ನಾಗಿರೋದು. ಮತ್ತು ಜೀರಿಗೆ ಜಾಸ್ತಿ ಹಾಕಬೇಕು. ಇದಕ್ಕೆ ಬೇಳೆ ಮೆಣಸು ಏನೂ ಹಾಕಲ್ಲ, ಬರೀ ಮೆಣಸಿನ್ಕಾಯಿ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಒಂದು ಸ್ವಲ್ಪ ಜೀರಿಗೆ, ಕರಿಬೇವು, ಒಂದು ಸ್ವಲ್ಪ ಇಂಗು, ಗಡ್ಡೆ ಇಂಗು ಅಷ್ಟೇ. ಈ ಪೌಡ್ರಿಗೆ ಬೇಕಾಗಿರೋದು. ನೀವು ಒಂದು ಸತಿ ಮಾಡಿ ನೋಡಿ. ನೀವು ಮತ್ತೆ ಇದನ್ನೇ ಮಾಡ್ತೀರಾ, ಯಾಕಂದರೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ. ಇದು ಉಡುಪಿ ಸ್ಟೈಲ್ ಸಾಂಬಾರು ಪುಡಿ. ನಾವು ಒಂದೇ ಥರ ಸಾಂಬಾರು ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಒಂದು ದಿವಸ ನಾವು ಮಾಡ್ಕೋಬೋದು. ನಾನಂತೂ ಇಡ್ಲಿಗಂತೂ ಇದನ್ನೇ ಮಾಡೋದು. ನೋಡಿ, ಚೆನ್ನಾಗೆಲ್ಲ ಹುರಿದಿದ್ದೀನಿ. ಒಂದು 10 ನಿಮಿಷ ಅದು ಆಗಲಿ, ಆಮೇಲೆ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋಣ. ನೋಡಿ, ಪೌಡ್ರು ಚೆನ್ನಾಗಿ ರೆಡಿಯಾಗಿದೆ. ನಾನು ಆದಷ್ಟು ನೈಸಾಗೆ ಮಾಡಿದ್ದೀನಿ. ನೀವು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಮಾಡ್ಕೊಳ್ಳಿ. ನಾವು ಮಿಷಿನಲ್ಲಿ ಬೀಸ್ಕೊಬಂದರೆ ಅದು ಚೆನ್ನಾಗಿ ನೈಸಾಗಿರುತ್ತೆ. ಇದು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತರ್ತರಿಯಾಗಿರುತ್ತೆ. ನಿಮ್ಮಿಂದ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.